ಈಗ ಹೋಗೋಣ. ಕರ್ನಾಟಕ ಯೂನಿವರ್ಸಿಟಿ ಸುದ್ದಿ ಇನ್ನೇನು ಬಹಳ ಗಂಭೀರವಾಗಿ ಏನು ಕೇಳಿಸ್ಕೋಬೇಡಿ, ಯಾಕಂದರೆ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ್ದು. ಟೆಕ್ಸ್ಟ್ ಬುಕ್ ಓದೋರೆ ತಮ್ಮ ಟೆಕ್ಸ್ಟ್ ಬುಕ್ಗಳನ್ನು ಸೀರಿಯಸ್ ಆಗಿ ಓದೋದಿಲ್ಲ. ಆ ಟೆಕ್ಸ್ಟ್ ಬುಕ್ನಲ್ಲಿ ಏನಿದೆ ಅಂತ ಸುದ್ದಿ ಮಾಡಿದ್ರೆ ಅದನ್ನೇನು ಸೀರಿಯಸ್ ಆಗಿ ನೋಡೋದಿದೆ. ಆದರೂ ಗೊತ್ತಿರಲಿ ನಿಮಗೆ ವಿಷಯ ಅಂತ. ನನಗೆ ಯಾವಾಗ ಮಕ್ಕಳು ಟಿಪ್ಪು ಸುಲ್ತಾನನ ಬಗ್ಗೆ ಓದಬೇಕು ಓದಬಾರ್ದು ಅನ್ನೋದನ್ನು ಆಳುವ ಸರ್ಕಾರ ಯಾವ ಪಕ್ಷದ್ದಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತ ಯಾವಾಗ ಗೊತ್ತಾಯ್ತಲ್ಲ, ಆವಾಗ ಇಡೀ ಶಿಕ್ಷಣ ವ್ಯವಸ್ಥೆ ಮೇಲೇ ನಂಬಿಕೆ ಹೋಗ್ಬಿಡ್ತು. ಇದು ಉದ್ಧಾರ ಆಗೋದಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು. ಅದಕ್ಕೆ ಹೋದಲ್ಲಿ ಬಂದಲ್ಲಿ ಹೇಳ್ತೀನಿ, ಭಾಳ ಸೀರಿಯಸ್ ಆಗಿ ತಗೋಬೇಡಿ ಇದನ್ನೆಲ್ಲ ಅಂತ. ಹುಡುಗರು ಸೀರಿಯಸ್ ಆಗು ತಗೊಳ್ಳೋದಿಲ್ಲ. ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ರೆ ಜನ ಅಂದರೆ ಓದ್ತಾರೆ, ಎಕ್ಸಾಮ್ ಬರೀತಾರೆ, ಮಾರನೇ ದಿವ್ಸಕ್ಕೆ ಮರೆತು ಬಿಡ್ತಾರೆ ಅದನ್ನು ಹುಡುಗರು, ವಿದ್ಯಾರ್ಥಿಗಳು. ಹಂಗಿದ್ದದ್ದು ಒಳ್ಳೆಯದು. ಅದನ್ನೇನೋ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ದೇಶ ನಾಶ ಆಗೋಗಿರೋದು ಇಷ್ಟೊತ್ತಿಗಾಗಲೇ. ಅಂಥವನ್ನೆಲ್ಲ ಓದಿಸಿದ್ದಾರೆ ಈ ದೇಶದಲ್ಲಿ. ಹಾಗೆ ಕರ್ನಾಟಕ ಯೂನಿವರ್ಸಿಟಿ BA ಟೆಕ್ಸ್ಟ್ ಬುಕ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಬೆಳಗು 1 ಅಂತ ಇದು. 1ನೆಯ ಸೆಮಿಸ್ಟರು ಪರಿಷ್ಕೃತ NEP ಪದ್ಧತಿ ಅನ್ವಯ ಅವಶ್ಯಕ ಕನ್ನಡ ಪಠ್ಯ ಅಂತ ಅನೇಕ ಜನ ಲೇಖಕರಿದ್ದಾರೆ. ನಿಮಗೆ ಅದನ್ನು ಓದ್ತಾ ಅದರಲ್ಲಿ ಇದ್ದದ್ದು ಓದಿಬಿಟ್ರೆ ತಲೆ ಕೋಸಂಬ್ರಿ. ಕೆಲವು ಸೆಂಟೆನ್ಸ್ ಅಂತೂ ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಫಸ್ಟ್ ಆಫ್ ಆಲ್ ಈ ಟೆಕ್ಸ್ಟನ್ನು ಮಕ್ಕಳಿಗೆ ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ಅವ್ರನ್ನ ಹುಡುಕೊಂಡು ಬಂದು ರಾಜ್ಯೋತ್ಸವ ಅವಾರ್ಡ್ ಕೊಡ್ಬೇಕು ಈ ಸಲ. ರಾಜ್ಯ ಸರ್ಕಾರಕ್ಕೆ ಬೇಕಾದ್ರೆ ನಾನು ರೆಕಮೆಂಡ್ ಮಾಡ್ತೀನಿ, ಇದನ್ನು ಬರೆದವ್ರಿಗೆ ಆಮೇಲೆ ಕೊಡಿ ಏನಾರು. ಇದನ್ನು ಟೆಕ್ಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಪುಣ್ಯಾತ್ಮರು. ಭಾರತ ಮಾತೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ. ಈ ಚಿತ್ರದಲ್ಲಿ ಮುಸ್ಲಿಂ, ಸಿಖ್, ಜೈನ, ಗೊಲ್ಲ, ಹೊಲೆಯಾದಿ ಕುರುಹು ಕಾಣಿಸಲ್ಲ. ಈಕೆ ಖಂಡಿತ ಹಿಂದೂ ಧರ್ಮದ ಕಲ್ಪಿತ ಮಾತೆ. ಭಾರತ ಮಾತೆ ಹಿಂದೂ ಮಾತೆ ಯಾಕೆ ಅಂತ ಲೇಖಕರು ಹೇಳೋದು. ಲೇಖಕರು ಯಾರು? ರಾಮಲಿಂಗಪ್ಪ ಬೇಗೂರಂತೆ. ಭಾರತ ಮಾತೆಯ ಕಲ್ಪನೆ ಒಂದು ವರ್ಗ ಸಮುದಾಯದ ಕಲ್ಪನೆ. ಭಾರತ ಮಾತೆಯನ್ನು ಇನ್ನಿತರರು ಒಪ್ಪುವಂತೆ ಒತ್ತಾಯಿಸುತ್ತದೆ. ಪ್ರತಿ ಸಭೆ ಸಮಾರಂಭಗಳಲ್ಲೂ ಭಾರತ್ ಮಾತಾ ಕಿ ಜೈ ಘೋಷಣೆ. ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿದಾಗ ಭಾರತ್ ಮಾತಾ ಕಿ ಘೋಷಣೆ ಕೂಗಿದಾಗ ಉಳಿದವರು ಜೈ ಎನ್ನುತ್ತಾರೆ. ಈ ಜೈ ಎನ್ನುವ ಕಲ್ಪನೆಯೇ ಇನ್ನೊಬ್ಬರ ಸೋಲನ್ನು ನೆನಪಿಸುತ್ತದೆ ಅಂತ. ಇನ್ನೊಬ್ಬರ ಸೋಲನ್ನು ನೆನಪಿಸುತ್ತದೆ ಅಂದರೆ ಅವ್ರಿಗೆ ಅಂದರೆ ಸಂಕಟ ನೋಡಿ. ಒಂದು ಸಭೆ ಸಮಾರಂಭದಲ್ಲಿ ಮೈಕ್ ಮುಂದೆ ನಿಂತಂಥವ್ರು, ವೇದಿಕೆಯ ಮೇಲಿದ್ದಂಥವ್ರು ಅಥವಾ ಯಾರೋ ಒಬ್ಬರು ಭಾರತ್ ಮಾತಾ ಕಿ ಅಂದಾಗ ಉಳಿದವ್ರಲ್ಲ ಜೈ ಅಂತಾರಲ್ಲ, ಅದು ಇರಿಟೇಟ್ ಆಗ್ತಾಯಿದೆ ಅವರಿಗೆ. ಇರಿಟೇಟ್ ಆಗ್ತಾಯಿದೆ. ಯಾಕಂದರೆ ಜೈ ಅನ್ನುವ ಕಲ್ಪನೆಯೇ ಇನ್ನೊಬ್ಬರ ಸೋಲನ್ನು ನೆನಪಿಸುತ್ತದೆ. ಏನೇನ ಇನ್ನು ನಿಮಗೆ ಕಮೆಂಟ್ರಿ ಬೇಡ, ಬರೀ ನೀವು ಬರೆದಿದ್ದನ್ನು ಹೇಳ್ತಾ ಹೋಗ್ಬಿಡ್ತೀನಿ. ಯಾಕೆ ಮಕ್ಕಳಷ್ಟೇ ಅನುಭವಿಸ್ಬೇಕು ಅಂತ ನನ್ನ ಪ್ರಶ್ನೆ. ಇದನ್ನು ಟೆಕ್ಸ್ಟ್ ಬುಕ್ಕಾಗಿ ಓದ್ತಾವಲ್ಲ ಮಕ್ಕಳು, ಅವರಷ್ಟೇ ಅನುಭವಿಸ್ಬೇಕಾ? ನೀವು ಅನುಭವಿಸಿ. ಭಾರತದ ಮುಸ್ಲಿಮರು ಪರಕೀಯ ಪ್ರಜ್ಞೆಯಿಂದ ನರಳುತ್ತಿದ್ದಾರೆ. ಈ ಹಿಂದೂ ಧರ್ಮ ಎಂಬ ಕಲ್ಪಿತ ಧರ್ಮ ಇದೆಯಲ್ಲ, ಹಿಂದೂ ಧರ್ಮ ಎಲ್ಲವನ್ನೂ ಜೀರ್ಣಿಸಿಕೊಂಡು ಐಕ್ಯ ಮಾಡಿಕೊಳ್ಳುತ್ತದೆ. ಇಲ್ಲದೇ ಇದ್ದರೆ ಅದು ಬೇರೆಯದ್ದು, ಅನ್ಯವೆಂದು ಉಚ್ಚಾಟಿಸುತ್ತದೆ. ಇಸ್ಲಾಂ ಧರ್ಮವನ್ನು ಹಿಂದೂ ಧರ್ಮ ಎಂದಿಗೂ ಜೀರ್ಣಿಸಿಕೊಳ್ಳಲಾಗಲಿಲ್ಲ. ರಾಷ್ಟ್ರೀಯವಾದ ಸಮಾನ ನಾಗರಿಕ ಸಂಹಿತೆ ಎಲ್ಲರ ಮೇಲೂ ಹೇರುತ್ತೆ. ಭಾರತ ಹಿಂದೂಗಳ ಸ್ವತ್ತು, ಪಾಕಿಸ್ತಾನ ಮುಸ್ಲಿಮರ ಸ್ವತ್ತು ಎನ್ನುತ್ತದೆ. ಜೈನ, ಸಿಖ್, ವೀರಶೈವ, ಬೌದ್ಧರು ರಾಷ್ಟ್ರೀಯತೆಗೆ ಅನ್ಯವಾಗಿ ಕಾಣುತ್ತಿಲ್ಲ. ದೇಶ ವಿಭಜನೆಯ ಕಾಲದಲ್ಲಿ ತಮ್ಮದೇ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟಿಲ್ಲ. ಹಿಂದೂ ರಾಷ್ಟ್ರೀಯತೆಯನ್ನು ಈ ಧರ್ಮಗಳು ಒಪ್ಪಿಕೊಂಡಿವೆ. ನೋಡಿ, ನೀವು ಪೂರ್ತಿ ಹೇಳಿದ ಮೇಲೆ ಒಂದು 2 ನಿಮಿಷ ಕಮೆಂಟಿಗೆ ಸಿಗುತ್ತೆ ನೋಡೋಣ. ಮುಸ್ಲಿಮರಿಗೆ ಒಂದು ಪವಿತ್ರ ಯಾತ್ರಾ ಕೇಂದ್ರ ಮೆಕ್ಕಾ ಇದೆ. ಹಿಂದೂಗಳಿಗೆ ಅಯೋಧ್ಯೆ ಇರಬೇಕೆಂದು ಕೆಲ ಪರಿವಾರದವರ ಒತ್ತಾಯ. ಮಸೀದಿ ಧ್ವಂಸ, ಇಟ್ಟಿಗೆ ಯಾತ್ರೆ, ಹೀಗೆ ಕೆಲವು ಪ್ರಯತ್ನಗಳು ನಡೆದಿವೆ. ಕೋಟ್ಯಾಂತರ ಭಾರತೀಯರಿಗೆ ಪ್ರತ್ಯೇಕವಾದ ಯಾತ್ರಾ ಕೇಂದ್ರಗಳಿವೆ. ಅವನ್ನೆಲ್ಲ ತಪ್ಪಿಸಿ ಒಂದು ದೈವ ಯಾತ್ರಾ ಕೇಂದ್ರದೆಡೆ ತರುವುದು ಸಾಧ್ಯವೇ? ಪ್ರಶ್ನೆ ಇದು. ಸೋನಿಯಾ ಪರಕೀಯಳು ಎಂಬ ಕಾರಣಕ್ಕೆ ಪ್ರಧಾನಿ ಆಗಕೂಡದೆಂದು ವಾದ. ರಾಮ ಜನ್ಮಭೂಮಿ, ಬಾಬ್ರಿ ಮಸೀದಿ ಅಗಿಯುತ್ತಾ ಹೋದರೆ ಇತಿಹಾಸದಲ್ಲಿ ಅದು ಯಾರಿಗೆ ಸೇರಿದ್ದೆಂದು ಶೋಧಿಸಲು ಸಾಧ್ಯವೇ? ಪ್ರಶ್ನೆ. ರಾಷ್ಟ್ರೀಯತೆಯ ಪಿತ್ತ ನೆತ್ತಿಗೇರಿದರೆ ಅಣುಬಾಂಬು ತಯಾರಿಸುತ್ತೇವೆ. ಪಾಕಿಸ್ತಾನ ಭಯಪ್ರೇರಿತರಾಗಿ ಸಾವಿರಾರು ಕೋಟಿ ಖರ್ಚು ಮಾಡುತ್ತದೆ. ಸಾವಿರಾರು ಕೋಟಿ ರೂಪಾಯಿ ಚಂದ್ರಯಾನಕ್ಕೆ ಖರ್ಚು ಮಾಡಿದ್ದೇವೆ. ಪ್ರಜಾಪ್ರಭುತ್ವದ ಕಟ್ಟ ಕಡೆಯ ಪ್ರಜೆಗೆ ಖರ್ಚಿನಿಂದ ಏನು ಲಾಭವಾಯಿತು? ನಮ್ಮಲ್ಲಿನ ಬಡತನ, ಹಸಿವು, ನಿರುದ್ಯೋಗ, ಅನಕ್ಷರತೆ, ಪ್ರಾದೇಶಿಕ ಅಸಮಾನತೆ, ರೈತರ ಆತ್ಮಹತ್ಯೆ, ಇಂಥ ಯಾವುದಾದರೂ ಸಮಸ್ಯೆ ಬಗೆಹರಿಯುತ್ತೆ.
ಜೈ ಭಾರತ ಮಾತೆ ಎಂಬ ಆ ಮಾತೆಗೆ ಇದೆಲ್ಲ ಪ್ರೀತಿಯಾಗಬೇಕು. ಫರ್ಮಾನ್ ಕೊಟ್ಬಿಟ್ರಲ್ಲಿ. ಭಾರತ ಹಿಂದೂಗಳ ಸ್ವತ್ತು, ಪಾಕಿಸ್ತಾನ ಮುಸ್ಲಿಮರ ಸ್ವತ್ತು ಎಂಬ ಭಾವನೆ ಇದೆ. ಹಿಂದೂ ಎಂಬ ಕಲ್ಪಿತ ಬಹುಸಂಖ್ಯಾತ ರಾಷ್ಟ್ರೀಯತೆ ಯಜಮಾನಿಕೆಯಾಗಿದೆ. ಮುಸ್ಲಿಮರು ಕರ್ಮಠರಾಗಲು ಹಿಂದೂ ಎಂಬ ಕಲ್ಪಿತ ಯಜಮಾನಿಕೆ ಕಾರಣ. ಕೋಮುಗಲಭೆ ಬಹುಸಂಖ್ಯಾತರಿಂದ ನಡೆದಾಗ ಅದು ಧರ್ಮ ರಕ್ಷಣಾ ಕರ್ತವ್ಯ. ಅದನ್ನೇ ಅಲ್ಪಸಂಖ್ಯಾತರು ಮಾಡಿದರೆ ದೇಶದ್ರೋಹದಂತೆ ಪರಿಗಣನೆ. ಅಲ್ಪಸಂಖ್ಯಾತರು ಗಲಭೆ ಮಾಡಿದರೆ ಭಯೋತ್ಪಾದನೆಯಂತೆ ಪರಿಗಣಿಸಲಾಗುತ್ತದೆ ಇತ್ಯಾದಿ. ಓದುತ್ತಾ ಹೋದರೆ ನಾ ಹೇಳಿದ್ನಲ್ಲ, ತಲೆ ಕೆಟ್ಟ ಮೊಸರು ಗಡಿಗೆ ಆಗ್ಬೇಕು. ಮುಸ್ಲಿಮರು ಕರ್ಮಠರಾಗಲು ಹಿಂದೂ ಎಂಬ ಕಲ್ಪಿತ ಯಜಮಾನಿಕೆ ಕಾರಣ ಅಂತ ಒಂದು ಫರ್ಮಾನ್ ಕೊಡ್ತಾರೆ ರಾಮಲಿಂಗಪ್ಪ ಬೇಗೂರವರು. ಅವ್ರಿಗೊಂದು ಅದ್ದೂರಿ ಸನ್ಮಾನ ಆಗಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ ಇದೆ. ಬಟ್ ನಂದು ಪ್ರಶ್ನೆ ಇಷ್ಟೇ, ಇರಾನ್ನಲ್ಲಿ ಹಿಂದೂಗಳಿಲ್ಲಪ್ಪ. ಇವರು ಸೆಂಟೆನ್ಸ್ ಹೇಳ್ತೀನಿ ನಾನು. ಇರಾನ್ನಲ್ಲಿಲ್ಲ. ಹಿಂದೂ ಎಂಬ ಕಲ್ಪಿತ ಬಹುಸಂಖ್ಯಾತ ಮುಸ್ಲಿಮರು ಕರ್ಮಠರಾಗಲು ಹಿಂದೂ ಎಂಬ ಕಲ್ಪಿತ ಯಜಮಾನಿಕೆ ಕಾರಣ. ಇರಾನ್ನಲ್ಲಿ ಹಿಂದೂಗಳಿಲ್ಲ. RSS ಇಲ್ಲ, BJP ಇಲ್ಲ, ಭಾರತ ಮಾತೆಯೂ ಇಲ್ಲ. ಅಲ್ಲಿ ಯಾಕೆ ಕರ್ಮಠತನ ಇದೆ ಅನ್ನೋದು ನನ್ನ ಪ್ರಶ್ನೆ. ಕರ್ಮಠತನ ಯಾವ ಮಟ್ಟಿಗೆ? ಇನ್ನು ಮುಸ್ಲಿಂ ಬಿಟ್ಟು ಇನ್ನೊಂದು ಧರ್ಮನೇ ಇಲ್ಲ ಅಲ್ಲಿ. ಎಲ್ಲಿ ಮಟ್ಟಿಗೆ ಅಂದರೆ ಬುರ್ಕಾ ಹಾಕೊಳ್ಳದೆ ಬಂದರೆ ಬೀದಿಲಿ ಬಡಿದು ಕೊಲ್ತಾರೆ. ಅಫ್ಘಾನಿಸ್ತಾನದಲ್ಲಿ BJP ಇಲ್ಲ, RSS ಇಲ್ಲ, ವಿಶ್ವ ಹಿಂದೂ ಪರಿಷತ್ತು ಇಲ್ಲ, ಭಾರತ ಮಾತೆಯೂ ಇಲ್ಲಿ ಏನಿಲ್ಲ. ಅಲ್ಲಿ ಯಾಕೆ ಕರ್ಮಠತನ ಇದೆ ನನ್ನ ಪ್ರಶ್ನೆ. ಪಾಕಿಸ್ತಾನ ಆಯ್ತಲ್ಲಪ್ಪ, ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಅಂತ ತಗೊಂಡು ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡಿದ್ದು, ಅಲ್ಲಿ ಹಿಂದೂಗಳನ್ನು ನಾಮಾವಶೇಷ ಮಾಡಿದ್ರು. ಅಲ್ಲಿ ಯಾಕೆ ಕರ್ಮಠತನ ಇದೆ? ಪ್ರಶ್ನೆ ಕೇಳ್ತಾ ಹೋದ್ರೆ ಸುಮಾರು ಪ್ರಶ್ನೆಗಳಿದ್ದಾವೆ. ಒಂದು ತಮಾಷೆಗಾರು ಒಂದು ಡಿಬೇಟ್ ಮಾಡ್ಬೇಕಿಂತವ್ರ ಜೊತೆಗೆ, ತಮಾಷೆಗಾದರು. ಮತ್ತು ನಾನು ಆರಂಭದಲ್ಲೇ ಹೇಳಿದ ವಾದವನ್ನು ಮತ್ತೊಂದು ಸಲ ಹೇಳ್ತೀನಿ. ಇವರು ಪಠ್ಯವನ್ನು ತಗೊಂಡು ಬಂದು ಮಕ್ಕಳಿಗೆ ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, BA ಮಕ್ಕಳಿಗೆ, BA ಫಸ್ಟ್ ಸೆಮಿಸ್ಟರ್ ಮಕ್ಕಳಿಗೆ ಓದಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ನಿಮಗೆ ಅರ್ಜೆಂಟಾಗಿ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಈ ಸಲ ಕೊಡಲೇಬೇಕು. ಮತ್ತು ಓದ್ತಾ ಇರೋ ಮಕ್ಕಳು ನಿಮ್ಮನ್ನು ದೇವರೇ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.